ಇವತ್ತು ನಮ್ಮ ಕ್ಷೇತ್ರಕ್ಕೆ ದಾನಿಗಳಾಗಿ ಬಂದಿರ್ತ ಪ್ರೆಸ್ಟೀಜ್ ಸಂಸ್ಥೆಯ ನೂರು ಅಮಿತ್ ಅವರು ಸಿಇಒ ಅವರು ಬಂದಿದ್ದಾರೆ, ನದೀಮ್ ಬಂದಿದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ, ಸಿಇಒ ಇದ್ದಾರೆ, ಡಿಡಿಪಿ ಇದ್ದಾರೆ, ಡಿ.ಕೆ. ಸುರೇಶ್ ಇದ್ದಾರೆ, ವೇದಿಕೆ ಇರುವಂತ ಎಲ್ಲ ನಮ್ಮ ಮುಖಂಡರು ಕೂಡ ಎಲ್ಲ ಇದ್ದಾರೆ. ಇದು ನಮ್ಮ ದೊಡ್ಡ ಕನಸಿನ ಯೋಜನೆ. ನಾನು ಕೂಡ ಬಸಪ್ಪ ರೆಕಾರ್ಡ್ ಮಾಡ್ತಾ ಇದ್ದೆ. ಯಾಕೆ ಈ ಶಾಲೆ ಇಲ್ಲಿ ಪ್ರಾರಂಭ ಮಾಡಿದ್ದೀವಿ ಅಂದ್ರೆ ನನ್ನ ಬದುಕೆ ಒಂದು ಉದಾಹರಣೆ. ನಮ್ಮಪ್ಪ ಅಮ್ಮ ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸಬೇಕು ಅಂತ ಹೇಳಿ ಇಲ್ಲಿ ದೊಡ್ಡಾಲಲ್ಲಿ ಇಲ್ಲ, ಕನಕಪುರದಲ್ಲಿ ಇಲ್ಲ ಅಂತ ಹೇಳಿ ನನ್ನನ್ನ ಬೆಂಗಳೂರಿಗೆ ಸೇರಿಸಿದ್ರು. ಈಗ ಬೆಂಗಳೂರಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ಎಷ್ಟು ಮಟ್ಟಿಗೆ ವಿದ್ಯಾಭ್ಯಾಸ ಆಯ್ತೋ ಬಿಡ್ತೋ, ನಿಮ್ ಮುಂದೆ ಒಬ್ಬ ಉಪಮುಖ್ಯಮಂತ್ರಿಯಾಗಿ ನಿಂತಿದ್ದೀನಿ, ಅದು ಬೇರೆ ವಿಚಾರ. ಆದ್ರೆ ನಮ್ಗೆ ಸಿಕ್ಕಂತ ವಂಚನೆ ನಿಮ್ಗೆ ಯಾರಿಗೂ ಸಿಕ್ಬಾರ್ದು, ನಮ್ಮ ಮಕ್ಕಳಿಗೆ ಯಾರಿಗೂ ಸಿಕ್ಬಾರ್ದು ಅಂತ ಇವತ್ತು ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ಬೆಂಗಳೂರು ಜಿಲ್ಲೆ ನಮ್ದೇ ಆದಂತ ಒಂದು ಇತಿಹಾಸ ಇದೆ. ನೀವು ತಮಿಳುನಾಡು ಬಾರ್ಡರ್ ಇರ್ಬೋದು, ಗುಡ್ಡಗಾಡ ಪ್ರದೇಶದಲ್ಲಿ ಇರ್ಬೋದು. ಆದ್ರೆ ನಾವೆಲ್ಲ ಸರ್ವೆ ಮಾಡಿಸಿದಾಗ ಸುಮಾರು ಒಂದು 60,000 ಕುಟುಂಬ ಜನ ನಮ್ಮ ತಾಲೂಕಿನಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ. ಮನೆಗಳು ಖಾಲಿ ಇದೆ. ವಿದ್ಯಾಭ್ಯಾಸಕ್ಕೆ ಎಲ್ಲ ಮಕ್ಕಳುಗಳನ್ನ ಕನಕಪುರ ಟೌನ್ಗೆ, ಕೋಡಹಳ್ಳಿಗೆ, ಬೆಂಗಳೂರಿಗೆ, ಇಲ್ಲ ಉದ್ಯೋಗಕ್ಕೆ, ಇಷ್ಟಕ್ಕೂ ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ಅಲ್ಲಿ ಹೋಗಿ ಕಷ್ಟಪಟ್ಟು ಯಾವುದೋ ಬಾಡಿಗೆ ಮನೆ, ಇದನ್ನ ಪಾನಿಪುರಿ, ತಳ್ಳು ಅಂಗಡಿ, ತರಕಾರಿ, ಗಾರ್ಡು, ಇನ್ ಕೆಲವು ಸ್ವಲ್ಪ ವಿದ್ಯಾವಂತರು ಇನ್ ಸ್ವಲ್ಪ ಸಣ್ಣ ಸಣ್ಣ ಕೆಲಸಗಳಿಗೆ ಸೇರ್ಕೊಂಡಿದ್ದಾರೆ. ಇದನ್ನ ಏನಾದ್ರು ಮಾಡಿ ತಡಿಬೇಕು. ಅಟ್ಲೀಸ್ಟ್ ಒಂದು 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ಕೂಡ ಇಲ್ಲೇ ವಿದ್ಯಾಭ್ಯಾಸವನ್ನ ಮಾಡಬೇಕು. ನಾನ್ಗೇನು ವಿದ್ಯಾಭ್ಯಾಸ ಬೆಂಗಳೂರಿನಲ್ಲಿ ಸಿಕ್ತು, ಅದೇ ತರ ಬೆಂಗಳೂರಿನಲ್ಲಿ ಸಿಕ್ತಂತ ವಿದ್ಯಾಭ್ಯಾಸನ ಇಲ್ಲಿ ಕೊಡಿಸ್ಬೇಕು ನಮ್ಮ ಮಕ್ಕಳಿಗೆ ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಟ್ರಯಲ್ ಎಲ್ಲ ನಾವು ಮಾಡಿದ್ದೇವೆ. ಈಗ ಕೋಡಹಳ್ಳಿಯಲ್ಲಿ ಡಿ.ಕೆ.ಎಸ್ ಇಪೋ ಕ್ಯಾಂಪಸ್ ಅಂತ ಅಲ್ಲಿ ಪ್ರಾರಂಭ ಮಾಡಿದ್ದೇವೆ. ಸುಮಾರು ಒಂದು 10 ಎಕರೆ ಜಮೀನ ನಮ್ಮ ಆಸ್ತಿನೇ ಬರ್ಕೊಟ್ಬಿಟ್ಟಿದ್ದೀವಿ. ನೋಡಿದಿರಲ್ಲ, ನೋಡಿದ್ದೀರಿ. ಕೋಡಹಳ್ಳಿಲೂ ಬರ್ಕೊಟ್ಟಿದ್ದೀವಿ, ದೊಡ್ಡಹಳ್ಳಿಲೂ ಬರ್ಕೊಟ್ಟಿದ್ದೀವಿ. ಅಲ್ಲೂ ದೊಡ್ಡ ಹಾಸ್ಟೆಲ್ ಎಲ್ಲ ಕೂಡ ಎಲ್ಲ ಆಗಿದೆ. ಸೊ ಅದಕ್ಕೆ ನಮ್ಮ ಮಕ್ಕಳಿಗೆ, ನಿಮ್ಗೆ ಕೆಲವ್ರಿಗೆಲ್ಲ ನಿಮ್ ತಂದೆ ತಾಯಿದಿರು ಗೊತ್ತಿದೆ. ಈಗೆಲ್ಲ ಹುಡುಗರು, ಹೊಸ ಹುಡುಗರು ಲೀಡರ್ಗಳು ಬಂದಿದ್ದಾರೆ. ಇಲ್ಲಿ ರೋಡ್ ಹೆಂಗಿತ್ತು, ಕರೆಂಟ್ ಪರಿಸ್ಥಿತಿ ಹೆಂಗಿತ್ತು, ಕನಕಪುರ ಟೌನ್ ಹೆಂಗಿತ್ತು, ಕೋಡಹಳ್ಳಿ ಟೌನ್ ಹೆಂಗಿತ್ತು ಅನ್ನೋದನ್ನ ಬಹುಶಃ ಇನ್ನು ಮುಂದಕ್ಕೆ ನಿಮ್ಗೊಂದು ಚಿತ್ರ ಮಾಡಿ ನಾವು ತೋರಿಸ್ಬೇಕು. ಬರೀ ಯಾವ ರೀತಿ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ, ಇಡೀ ದೇಶದಲ್ಲೇ ಒಬ್ಬ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಒಳ್ಳೆ ನೀರನ್ನ ಕೊಡಬೇಕು, ಶುದ್ಧ ಘಟಕ ನೀರು ಕೊಡಬೇಕು ಅಂತ ಸುಮಾರು 200-300 ಮಾಡಿದ್ದು ಬರೀ ನಮ್ಮ ಲೋಕಸಭಾ ಕ್ಷೇತ್ರದಲ್ಲೇ, ನಮ್ಮ ಕನಕಪುರದಲ್ಲೇ ನಾವು ಫಸ್ಟ್ ಇದನ್ನ ಬೇರೆಯವರಿಗಿಂತ ಪ್ರಾರಂಭ ಮಾಡಿದಂತ ಇತಿಹಾಸ. ಈ ದೃಷ್ಟಿಯಿಂದ ನಾನು ಇದನ್ನ ಒಂದು ಹೊಸ ಮಾಡೆಲ್ ಆಗಿ ಒಂದು 2,000 ಶಾಲೆಗಳನ್ನ ಕಟ್ಟಬೇಕು. ಈ ರೀತಿ ಈ ಶಾಲೆನ ಟೌನಲ್ಲಿ ಕಟ್ಟುವುದಿಲ್ಲ, ಕನಕಪುರ ಟೌನಲ್ಲಿ ಕಟ್ಟುವುದಿಲ್ಲ, ಇಲ್ಲ ಬೆಂಗಳೂರು ನಗರಗಳಲ್ಲಿ ಕಟ್ಟುವುದಿಲ್ಲ. ಇದು ಬರೀ ಪಂಚಾಯತಿ, 3 ಪಂಚಾಯತಿಗೆ ಸೇರಿಸಿ ಇದೊಂದು ಶಾಲೆ. ಬೆಂಗಳೂರಲ್ಲಿ ಏನ್ ಶಾಲೆ ಇದೆ, ಟೌನಲ್ಲಿ ಏನ್ ಶಾಲೆ ಇದೆ, ಅದೇ ಮಾದರಿ ಶಾಲೆನ ಇಲ್ಲಿ ಕಟ್ಟಬೇಕು ಅಂತ ಹೇಳಿ ಇಲ್ಲಿ ಹೊರಟಿದ್ದೇವೆ. ಸೊ ಇಡೀ ರಾಜ್ಯಕ್ಕೆ ನಾನೇ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ. ಕೆಲವು ಮಂತ್ರಿಗಳನ್ನೆಲ್ಲ ಇದಕ್ಕೆ ಇನ್ವಾಲ್ವ್ ಮಾಡಿದ್ದೀವಿ. ಸೊ ಅದಕ್ಕೆ ನಿಮ್ಮಲ್ಲಿ ಇವತ್ತು ವಸತುರ್ಗದಲ್ಲಿ ಈ ಶಾಲೆನ ಪ್ರಾರಂಭ ಮಾಡ್ತಾ ಇದೀವಿ. ಈಗ ನನಗೆ ಈ ಡಿಡಿಪಿ
ನೀನೇನು ಸುಖ ಇಲ್ಲ, ನೀನು ವೇಸ್ಟ್. ನೀನು ಟೀಚರ್ಸ್ ನಾನು ಮೊದಲೇ ಹೇಳಿದ್ದೀನಿ, ಯಾವುದೇ ಸರ್ಕಾರಿ ಕಾರ್ಯಕ್ರಮಕ್ಕೆ ಗೌರ್ಮೆಂಟ್ ಶಾಲೆಗಳು ಬಂದಾಗ ಯಾರು ಟೀಚರ್ಸ್ ಇಲ್ಲಿ ಕಾರ್ಯಕ್ರಮ ಮಾಡಬೇಕು, ಮಕ್ಕಳೇ ಮಾಡಬೇಕು. ಯಾರು ಇಲ್ಲಿ ಸ್ವಾಗತ ಮಾಡಿ ಪ್ರಾರ್ಥನೆ ಮಾಡ್ತಾರಲ್ಲ, ನಮ್ಮ ಹೆಣ್ಮಕ್ಳು ಮಾಡ್ತಾರೆ. ಯಾಕೆ ಅವ್ರಿಗೆ ಚಾನ್ಸ್ ಕೊಡ್ತಾ ಇಲ್ಲ ನೀವು? ಯಾಕೆ ಇಲ್ಲಿ ತಿರ್ಗಾ ಇಲ್ಲಿ ಪ್ರಾರ್ಥನೆ ಮಾಡಕ್ಕೆ ತಿರ್ಗಾ ಯಾಕೆ ಅವ್ರನ್ನ ಕರಿತಾ ಇದ್ದೀರಾ? ಯಾವ ಟೀಚರ್ಸ್ ಮಾಡಬಾರ್ದು, ಅವರೇ ಲೀಡರ್ಗಳು, ಅವ್ರ ಕೈಲೇ ಕೆಪಾಸಿಟಿ ಇದೆ. ಅವ್ರಿಗೇನು ಗೊತ್ತಿಲ್ಲ ಪ್ರಾರ್ಥನೆ, ನೀವು ಎಲ್ಲ ಕಡೆ ಸರ್ಕ್ಯುಲರ್ ಹೊಡಿಸ್ಬೇಕು. ನಾನು ಮೊದಲೇ ಹೇಳಿದ್ದೀನಿ, ನಾವು ಬೆಂಗಳೂರಲ್ಲೂ ಅಷ್ಟೇ ಕಾರ್ಪೊರೇಷನ್ ಲಿಮಿಟ್ ಅಲ್ಲಿ ಎಲ್ಲರಿಗೂ ಯಾರಲ್ಲೂ ಕೂಡ ಸ್ಟೇಜ್ ಮೇಲೆ ನಮ್ಮಂತವ್ರು ಇದ್ದಾಗ ಮಕ್ಳು ಯಾರ ಕೈ ಲೀಡರ್ಶಿಪ್ ಇಲ್ಲ. ಈಗ ಎಲ್ಲ ಟಿವಿ ನೋಡ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ವಾಕ್ ಚಾಡ್ತಿದ್ದಾರೆ. ಎಲ್ಲರಿಗೂ ಕೂಡ ಅವ್ರಿಗೆಲ್ಲ ಗೊತ್ತಿದೆ ಪ್ರಾರ್ಥನೆ ಮಾಡೋದು. ಮಕ್ಳ ಕೈಲೇ ಪ್ರಾರ್ಥನೆ ಮಾಡಬೇಕು, ಮಕ್ಳ ಕೈಲೇ ಸ್ವಾಗತ ಮಾಡಿಸ್ಬೇಕು, ಮಕ್ಳ ಕೈಲೇ ನಿರೂಪಣೆ ಮಾಡಿಸ್ಬೇಕು. ಆಗ ನಮ್ಮಲ್ಲಿ ನಿಮ್ಗೆ ಸಮಾಧಾನ ಆಗೋದು. ಟೀಚರ್ಗಳು ಬೇರೆ ವಿಚಾರ, ಅವ್ರ ಲೀಡರ್ಶಿಪ್ ಗೊತ್ತಾಗಬೇಕು ಅವ್ರಿಗೆ. ಈಗ 5ನೇ ಕ್ಲಾಸ್ 6ನೇ ಕ್ಲಾಸ್ 7ನೇ ಕ್ಲಾಸ್ ಎಲ್ಲ ಅವೆಲ್ಲ ಮಾಡ್ಕೊಂಡು ಹೋಗ್ಬೇಕು, ಅವರೆಲ್ಲ ಬೆಳಿಬೇಕು. ಅವರೆಲ್ಲ ಅವ್ರು ಯಾವಾಗ ಬೆಳೆಯೋದು, ಕಾಂಪಿಟೇಷನ್ ಯಾವಾಗೋದು ಗೊತ್ತಾಯ್ತಾರಮ್ಮ ನಿಮ್ಗೆಲ್ಲ ಟೀಚರ್ಸ್ಗೆ. ಎ ಲೀಡರ್ ಈಸ್ ಒನ್ ಟು ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋಯರ್ಸ್. ನೀವಲ್ಲ, ನೀವು ಅವ್ರನ್ನೇ ತಯಾರು ಮಾಡಬೇಕು. ಆ ಮಕ್ಕಳೇ ಬಂದು ಇಲ್ಲಿ ನಮ್ಗೆ ಸ್ವಾಗತ ಮಾಡಬೇಕು. ಆಗ ನಿಮ್ಗೂ ಕೂಡ ನನ್ನ ಮಗು, ನಾನು ಓದಿಸಿದ ಮಗು ನನಗೆ ಶಕ್ತಿ ತುಂಬಿದೆ ಅನ್ನೋದು ಗೊತ್ತಾಗ್ತದೆ. ದಿಸ್ ಶುಡ್ ಬಿ ದಿ ಲಾಸ್ಟ್. ಒಂದು ಸರ್ಕ್ಯುಲರ್ ಹೊಡಿಸ್ಬೇಕು, ನೋ ಪ್ರೋಗ್ರಾಮ್. ಇವ್ರು ಯಾರು ಬಂದು ಇವ್ರದ್ದೇನಿಲ್ಲ, ಅವ್ರ ಕೆಪಾಸಿಟಿ ಇದೆ. ಇಲ್ವೇನ್ರಮ್ಮ ನಿಮ್ಗೆ ಕೆಪಾಸಿಟಿ? ಮೈಕಲ್ ಬಂದು ಮಾತಾಡೋಕೆ ನಿಮ್ಗೆ ಗೊತ್ತಿಲ್ವಾ? ಮುಂದಕ್ಕೂ ಕೂಡ ಬೇಕಾದಷ್ಟು ನಿಮ್ಗೆಲ್ಲ ಆಶುಭಾಷಣ ಸ್ಪರ್ಧೆ, ಚರ್ಚಾ ಸ್ಪರ್ಧೆ, ಆ ಸ್ಪರ್ಧೆ, ಈ ಸ್ಪರ್ಧೆ ಎಲ್ಲ ಇಡ್ತೀವಿ. ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರೆಲ್ಲ ನಾವೆಲ್ಲ ಭಾಷಣ ಮಾಡಿ ಚರ್ಚಾ ಸ್ಪರ್ಧೆಲೆಲ್ಲ ಮಾಡಿ ಇಲ್ಲಿಗೆ ಬಂದು ನಿಂತಿರುತ್ತೆ. ನಾನೀಗ ಅವರು ಬಂದಾಗಲಿ, ಅವರು DK ಶಿವಕುಮಾರ್ ಆಗಲಿ, ಯಾರು ಬೇಡ ಅಂತ ಹೇಳ್ತಾರೆ. ಸೊ ಅದಕ್ಕೆ ನೀವೆಲ್ಲ ಕೂಡ ರೆಡಿ ಆಗ್ಬೇಕು. ನಂಬರ್ 1 ಏನ್ ಈ ಶಾಲೆ ಇದೆ, ಮುಂದಕ್ಕೆ ಈ ಶಾಲೆಗೆ ಕಟ್ಟಡ ಪ್ರಾರಂಭ ನಡೀತಾ ಇದ್ದಂಗೆ ಬೇರೆ ಸಂಸ್ಥೆಯವರು ಇದನ್ನ ಅಡಾಪ್ಟ್ ಮಾಡ್ಕೊಂಡು ಮಾಡ್ತೀವಿ. ಯಾರು ನಮ್ಮಲ್ಲೇ ನಾವೇ ಇದನ್ನ ಅಡಾಪ್ಟ್ ಮಾಡ್ತೀವಿ. ಮಾಡ್ಬಿಟ್ಟು ನಾವೇ ನಮ್ ಸ್ಕೂಲ್ ಸ್ಟ್ಯಾಂಡರ್ಡ್ಗೆ ಇಲ್ಲಿ ನಿಮ್ ಟೀಚರ್ ಕ್ವಾಲಿಟಿಗೆ ನಾವು ಒಪ್ಪುದಿಲ್ಲ. ಇಲ್ಲಿ ನಮ್ ಟೀಚರ್ ಒಪ್ಪುದಿಲ್ಲ. ನಮ್ಮ ಸ್ಕೂಲ್ಗಳೇ ಬಂದು ಯಾರು ನಮ್ಮಲ್ಲೇ ನಾವೇ ಇದನ್ನ ಅಡಾಪ್ಟ್ ಮಾಡ್ತೀವಿ. ಮಾಡ್ಬಿಟ್ಟು ನಾವೇ ನಮ್ ಸ್ಕೂಲ್ ಸ್ಟ್ಯಾಂಡರ್ಡ್ಗೆ ಇಲ್ಲಿ ನಿಮ್ ಟೀಚರ್ ಕ್ವಾಲಿಟಿಗೆ ನಾವು ಒಪ್ಪುದಿಲ್ಲ. ಇಲ್ಲಿ ನಮ್ ಟೀಚರ್ ಒಪ್ಪುದಿಲ್ಲ. ನಮ್ಮ ಸ್ಕೂಲ್ಗಳೇ ಬಂದು ಇದನ್ನ ಅಡಾಪ್ಟ್ ಮಾಡ್ಕೊಂಡು ಅಲ್ಲಿ ಟೀಚರ್ನು ನಾವಿಲ್ಲಿ ಕೊಟ್ಟು ಇಲ್ಲಿ ಆ ಲೆವೆಲ್ ಇಲ್ಲಿಂದ ಟೀಚರ್ನು ಬಳಸ್ಕೊಂಡು ಇವ್ರಿಗೂ ಟ್ರೈನಿಂಗ್ ಕೊಟ್ಟು ಇವ್ರಿಗೂ ಮಾಡಿ ನಾಳೆ ಬೆಳಗ್ಗೆ ಇವ್ರ ಕಾಂಪಿಟೇಷನ್ ಈಗೇನಿದ್ರು ಈಗೆಲ್ಲ ಬಂದ್ಬಿಟ್ಟಿದೆ. ಇವರೆಲ್ಲ ಈಗೇನು ಕನಕಪುರದಲ್ಲಿ ಕಾಂಪೀಟ್ ಮಾಡಂಗಿಲ್ಲ, ಇವರು ಬೆಂಗಳೂರಲ್ಲಿ ನಮ್ಮ ಮಕ್ಕಳು ಕಾಂಪೀಟ್ ಮಾಡಂಗಿಲ್ಲ, ಗ್ಲೋಬಲ್ ಅಲ್ಲಿ ಕಾಂಪೀಟ್ ಮಾಡಬೇಕು. ಈ ವರ್ಷ SSLCಗೆ ಫಸ್ಟ್ ರ್ಯಾಂಕ್ ಯಾರು ಬಂದ್ರು, ಯಾರು ಹೇಳ್ತೀರಾ? ಬಾಗಲಕೋಟೆ ಹೆಣ್ಮಗಳು ಹಾಸ್ಟೆಲ್ ಗೌರ್ಮೆಂಟ್ ಮೊರಾರ್ಜಿ ಸ್ಕೂಲ್ಗಳು ಹೆಣ್ಮಗಳು ಫಸ್ಟ್ ರ್ಯಾಂಕ್ ಬಂದ್ರು SSLC. ನೆನಪಿದ್ಯಾ ನಿಮ್ಗೆ? ಸೊ ಹಂಗೆ ನೀವು ವಸ್ತುದವರು ಬರ್ಬೋದು, ಕೋಡಳ್ಳಿಯವರು ಬರ್ಬೋದು, ಹುಣಸಳ್ಳಿಯವರು ಬರ್ಬೋದು ಓದಿಸಿದ್ರೆ. ಸೊ ಅದಕ್ಕೆ ಎಲ್ಲರೂ ಕೂಡ ಕೆಪಾಸಿಟಿ ಇದೆ. ಯಾರಿಗೂ ಕೆಪಾಸಿಟಿ ಇಲ್ಲ ಅಂತ ನೀವು ಅನ್ಕೊಳಕ್ ಹೋಗ್ಬೇಡಿ. ನಾನು ಫಸ್ಟ್ ರ್ಯಾಂಕ್ ಬರ್ಬೋದು, ನಾನು ಶಿವಕುಮಾರ್ ಆಗ್ಬೋದು, ನಾನು ಸುರೇಶ್ ಆಗ್ಬೋದು, ನಾನು DC ಆಗ್ಬೋದು, ನಾನು AC ಆಗ್ಬೋದು ಅಂತೇಳಿ ನಿಮ್ಮಲ್ಲಿ ಛಲ ಬರಬೇಕು. ಸೊ ನೀನೇನ್ ನಮ್ಮ ಅಪ್ಪ ಮಾಡೋನೆ ಇಷ್ಟೇ ಹೊಲ ಉತ್ಕೊಂಡಿರ್ಬೇಕು. ಹೊಲ ಉತ್ರೂ ಈಗ ಬೇಕಾದಷ್ಟು ಈಗ ರೇಷ್ಮೆ, ಹೂವು ಬೆಳೆಯುವಂಥದ್ದು, ತರಕಾರಿ ಬೆಳೆಯುವಂಥದ್ದು, ಕೆಲಸಕ್ಕಿಂತ ಜಾಸ್ತಿ ಸಂಪಾದನೆ ಮಾಡೋಷ್ಟು ಶಕ್ತಿ ಇವತ್ತು ಇದೆ. ಸೊ ಅದಕ್ಕೆ ನೀವು ಜಾಗೃತರಾಗಬೇಕು, ನೀವು ಬೆಳಿಬೇಕು. ಇವತ್ತು ಏನು ಪ್ರೆಸ್ಟೀಜ್ ಅವರು, ನಮ್ಮ ಇರ್ಫಾನ್ ಅವರು ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಉದ್ಯಮಿ. ಸುಮಾರು ಲಕ್ಷಾಂತರ ಮನೆಗಳನ್ನ ಕಟ್ಟು ಇವತ್ತು ಬೆಂಗಳೂರಿಗೆ ಏನಾದ್ರು ಒಂದು ಹೊಸ ರೂಪ ಬಂದಿದೆ ಅಂತಂದ್ರೆ ಇದು ಪ್ರೆಸ್ಟೀಜ್ ಗ್ರೂಪ್ ಅವರು ಬಂದು ನಿಮ್ಮ ಊರಲ್ಲಿ ಒಂದು ಶಾಲೆನ ಕಟ್ತಾರೆ. ಯಾರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ, ಆಕರ್ಷಿತವಾದಂತ ಬಿಲ್ಡಿಂಗ್ ಗಳನ್ನ ಬೆಂಗಳೂರಲ್ಲಿ ಕಟ್ಟು ಇಡೀ ಬೆಂಗಳೂರಿಗೆ ರೂಪ ಕೊಟ್ಟಿದ್ದಾರೆ ಅಂತಂದ್ರೆ ಇದು ಪ್ರೆಸ್ಟೀಜ್ ಗ್ರೂಪ್ನವರು. ಅವ್ರು ಬಂದು ನಿಮ್ಮ ಶಾಲೆನ ಸೆಲೆಕ್ಟ್ ಮಾಡಿ ನಾವು ಮಾಡಲು ಕೊಟ್ಟಿದ್ದು, ಅವ್ರು ಕೊಟ್ಟಿದ್ದು ಇನ್ನ ಚೆನ್ನಾಗಿ ಮಾಡಿರೋರೇನೋ. ನಾವು ಒಂದ್ ಲೆವೆಲ್ ಇರ್ಲಿ ಅಂತ ಅಂದ್ಬಿಟ್ಟು ನಾವೇ ಇದನ್ನ ಈ ಡಿಸೈನ್ ಮಾಡಲ್ ಮಾಡಿ ನಾವು ಇವತ್ತು ಕೊಟ್ಟಿದ್ದೇವೆ. ಬಟ್ ಚೆನ್ನಾಗಿ ಮಾಡ್ತಾರೆ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಮ್ಗೆ ಏನ್ ಲೆವೆಲ್ ಇರಬೇಕು ಆ ಲೆವೆಲ್ ಇರ್ತಾರೆ. ಬಟ್ ನೀವು ಟೀಚರ್ಸ್ ಮತ್ತು ಮಕ್ಕಳು ನಿಮ್ ಜವಾಬ್ದಾರಿ ಇದೀರ. ಚೆನ್ನಾಗಿ ವಿದ್ಯಾಭ್ಯಾಸ ಆಗಿ ನಮ್ಮ ರಾಜ್ಯಕ್ಕೆ, ನಮ್ಮ ಕನಕಪುರಕ್ಕೆ ಒಂದು ದೊಡ್ಡ ಆಸ್ತಿ ಆಗ್ಬೇಕು. ಆ ದೃಷ್ಟಿಯಿಂದ ತಾವೆಲ್ಲ ಮಾಡ್ಬೇಕು. ಒಂದ್ ತಿಳ್ಕೊಳ್ಳಿ,
ನಾನೆಲ್ಲೋ ನಿನ್ನೆ ಮಾತಾಡ್ತೀನಿ. ನಿನ್ನೆ ಗೋಲ್ಡ್ ಅವರು ಯಾರು ಮಲಬಾರ್ ಗೋಲ್ಡ್ ಅವರು ಯಾರು ನಮ್ಮ ಕನಕಪುರದವ್ರಿಗೂ ಕೊಟ್ಟರು. ಅವರು ನಾವೇನು ಕನಕಪುರದಲ್ಲಿ ಕನಕೋತ್ಸವದಲ್ಲಿ ನಾವೆಲ್ಲ ಇದನ್ನು ಕೊಡ್ತೇವೆ, ಹಂಗೆ ಅವರೆಲ್ಲ ಕೊಟ್ಟರು. ಸುಮಾರು ಜನಕ್ಕೆ ಒಂದು 5,000 ಜನ ಕೊಟ್ಟರು. ನಮ್ಮ ಕನಕಪುರದವರು ಆಯ್ಕೆ ಆಗಿರೋದು. ಆಗೊಂದು ಮಾತು ಹೇಳಿದೆ, ನೃಪನ್ ರಪ ಹಪ ಹರಿಸದ, ದಾಯಾದಿ ದಕ್ಕಿಸದ, ನೀರಿನಲ್ಲಿ ಸುಡದ, ಅಗ್ನಿಯಲ್ಲಿ ಸುಡದ, ನೀರಿನಲ್ಲಿ ನೆನೆಯದ ಗುಪ್ತ ನಿಧಿ ಒಂದೇ ವಿದ್ಯೆ ಅಂತ. ಸೊ ಅಲ್ಟಿಮೇಟ್ಲಿ ನೀವು ಯಾರು ಕಲಿಯುವಂತ ವಿದ್ಯೆನ ರಾಜನೂ ಕಿತ್ಕೊಳಕ್ಕಾಗಲ್ಲ, DK ಶಿವಕುಮಾರ್ ಕಿತ್ಕೊಳಕ್ಕಾಗಲ್ಲ, ನಿಮ್ಮ ಮೇಷ್ಟ್ರು ಕಿತ್ಕೊಳಕ್ಕಾಗಲ್ಲ. ಆ ವಿದ್ಯೆನ ನೀರಲ್ಲೂ ನೆನ್ಸಕ್ಕಾಗಲ್ಲ, ಇಲ್ಲ ಅದನ್ನ ಸುಡಕ್ಕೂ ಆಗಲ್ಲ. ಸೊ ಅದು ಆ ಟ್ರೆಷರ್, ಆ ವಿದ್ಯೆ ನಮ್ಮ ಮಕ್ಕಳಿಗೆ ಅಂತ ಒಳ್ಳೆ ವಿದ್ಯೆಯನ್ನ ಕಲಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮನ್ನ ಇನ್ನೇನ್ ನಿಮ್ಮ ಅಪ್ಪ ಮಕ್ಕಳು ಆಸ್ತಿನ ನಾವು ಉಳಿಸ್ತೀವಿ ಮಾಡ್ತೀವಿ ಅಂತಲ್ಲ, ಒಂದು ಎಜುಕೇಶನ್ ಇತ್ತು ಅಂದ್ರೆ ನೀವೇ ಅದನ್ನ ಕಾಪಾಡ್ಕೊಂಡು ನೀವು ಹೋಗ್ತೀವಿ. ಆ ದೃಷ್ಟಿಯಿಂದ ಈ ಪ್ರಯತ್ನ ನಾವು ಮಾಡ್ತಾ ಇದೀವಿ. ನಿಮ್ಗೆಲ್ಲ ಶುಭವಾಗ್ಲಿ. ನಮ್ಮ ಟೀಚರ್ಸ್ಗೂ ಇದನ್ನ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸೊ ಆಮೇಲೆ ಮುಂದೆ ಕೂಡ ಹಾಸ್ಟೆಲ್ ವ್ಯವಸ್ಥೆ ಮತ್ತೊಂದೆಲ್ಲ ಕೂಡ ಇದೆ, ಇನ್ನ ಕೂಡ ಅಪ್ಗ್ರೇಡ್ ಮಾಡೋಂಥದ್ದು ಏನ್ ಬೇಕೋ ಅದನ್ನ ನಾವು ಮಾಡ್ತೀವಿ. ಆದಷ್ಟು ಇಲ್ಲೇ ಬಂದು ನಿಮ್ಮ ಮಕ್ಕಳನ್ನ ಇಲ್ಲೇ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅಲ್ಲೋಗಿ ಬೆಂಗಳೂರಿಗೆ ಹೋಗಿ ಸುಮ್ಮನೆ ಕನಕಪುರ ಹೆಂಗಿತ್ತು ಅಂತ ನಿಮ್ಗೆ ಗೊತ್ತಿಲ್ಲ, ದೊಡ್ಡಹಳ್ಳಿ ಹೆಂಗಿತ್ತು ಅಂತ ನಿಮ್ಗೆ ಗೊತ್ತಿಲ್ಲ. ಆ ಫೋಟೋಗಳನ್ನ ತೋರಿಸಿ ಹಿರಿಯರಿಗೆಲ್ಲ ಗೊತ್ತಿದೆ. ಓಡಾಡಕ್ಕೆ ರೋಡೇ ಇರ್ಲಿಲ್ಲ. ಈಗೂ ಅಷ್ಟೇ, ಈಗ ಸುರೇಶ್ ಅವರು ಕನಕಪುರದಿಂದ ಎಲ್ಲ ಊರುಗಳನ್ನು ರೋಡ್ನ ಹೊಡೆದು ಅಗಲ ಮಾಡಿ, ಯಾಕೆಂದ್ರೆ ಮುಂದಕ್ಕೆ ಮೇಕೆದಾಟ ಯಾರು ನಿಲ್ಸಕ್ ಆಗಲ್ಲ. ಇವತ್ತೆಲ್ಲ ನಾಳೆ ಕಾನೂನಲ್ಲಿ ಅವಕಾಶ ಸಿಗ್ತದೆ, ನಮ್ಗೆ ಜಯ ಸಿಗ್ತದೆ. ಆಗ ಇಲ್ಲಿಂದ ಬೆಂಗಳೂರಿಗೆ ನೀರು ಹೋಗ್ಬೇಕಾಗ್ತದೆ. ಸೊ ಬೇಕಾದಷ್ಟು ಆಗಿದೆ. ಒಂದು ಪ್ರವಾಸಿ ತಾಣ ಆಗಿ ದೊಡ್ಡ ಕೂಡ ಬೆಳೀತದೆ. ಉಯ್ಯಂಬನಿನೂ ಆಗ್ತದೆ, ಯಜ್ಞೂರು ಆಗ್ತದೆ, ಎಲ್ಲಾ ಕಡೆನೂ ಆಗ್ತದೆ. ನಿಮ್ ದುಡ್ಡು ಕೊಡಿಸ್ತಾ ಇದೆ, ಏನ್ ಬೇಕು ಮಾಡಿಸೋಣ. ಸೊ ಅದಕ್ಕೆಲ್ಲ ತಾವು ಒಳ್ಳೆ ವಿದ್ಯಾಭ್ಯಾಸ ಆಗಬೇಕು. ಆಮೇಲೆ ಜನ ಕೂಡ ಸಹಕಾರ ಕೊಡಬೇಕು. ಇದು ನನ್ನ ಆಸ್ತಿ ಅಲ್ಲ, ಇದು ಆಸ್ತಿ. ಆಮೇಲೆ ಕೆಲವರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ರಿ, ನೀವು ಎಲ್ಲ ನಿಮ್ ಮಕ್ಕಳಿಗೋಸ್ಕರ ಜಮೀನ್ ಬಿಟ್ಕೊಟ್ಟಿದ್ರಿ. ನಿಮ್ಗೆ ಒಳ್ಳೇದಾಗ್ಲಿ. ಇದಕ್ಕೆ ನಾವು ಯಾರನ್ನು ಈಗ ಜಿಲ್ಲಾಧಿಕಾರಿಗಳು, CO, DDP ಅವರೆಲ್ಲ ನೋಡ್ತಾರೆ. ಅಲ್ಲಿ ಯಗ್ನೂರಲ್ಲಿ ಆ DDPಗೆಲ್ಲ ಚೆನ್ನಾಗಿ ಬೈದ್ ಬಂದೆ. ಮಕ್ಕಳ ಕೈಲಿ ಮಾಡಿಸ್ಬೇಕು. ಈಗ ಇಲ್ಲಿ ಪಾಪ ಎಲ್ಲ ಮಕ್ಕಳ ಕೈಲೇ ಮಾಡಿಸಿದ್ದಾರೆ, ಬಹಳ ಸಂತೋಷ ಆಯ್ತು. ಹಂಗೆ ಮಕ್ಕಳು ತಯಾರಾಗಬೇಕು. ನಾನು ಅಲ್ಲೊಂದು ಮಾತು ಹೇಳಿದೆ, ನೃಪ ನೃಪ ಹಪ ಹರಿಸದ, ದಾಯಾದಿ ದಕ್ಕಿಸದ, ನೀರಿನಲ್ಲಿ ನೆನೆಯದ, ಅಗ್ನಿಯಲ್ಲಿ ಸುಡದ ಗುಪ್ತ ನಿಧಿ ಒಂದೇ ವಿದ್ಯೆ. ಹಂಗೆ ನಿಮ್ಮ ಎಜುಕೇಶನ್ ಯಾರು ಕೊಂಡ್ಕೊಳಕ್ಕಾಗ್ಲಿಲ್ಲ, ಮೊದ್ಲೊಂದು ಕಾಲ ಇತ್ತು. ಈಗ ಪಾಪ ಟೀಚರ್ಸ್ ಎಲ್ಲ ಒಳ್ಳೆ ಕ್ವಾಲಿಟಿ ಟೀಚರ್ಸ್, ಅವ್ರು ಯಾರಿಗೂ ಲಂಚ ಪಂಚ ಕೊಟ್ಬಿಟ್ಟು ಬಂದಿಲ್ಲ, ಎಲ್ಲ ಮೆರಿಟ್ ಮೇಲೆ ಬಂದಿದ್ದಾರೆ. ಅಲ್ಲನ್ರಿ, ಎಲ್ಲ ಟೀಚರ್ಸ್ ಎಲ್ಲ ಮೆರಿಟ್ ಮೇಲೆ ಬಂದಿದ್ದಾರೆ. ಮೊದ್ಲೊಂದು ಕಾಲ ಇತ್ತು, ತ್ರೇತದುಳ್ ಗುರು ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ, ದ್ವಾಪರದೊಳ್ ಗುರು ಶಿಷ್ಯಂಗೆ ದಂಡಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ, ಆದ್ರೆ ಕಲಿಯುಗದೊಳ್ ಗುರು ಶಿಷ್ಯಂಗೆ ವಂದಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದ. ಅಂದ್ರೆ ತ್ರೇತಾಯುಗದಲ್ಲಿ ಚೆನ್ನಾಗಿ ಚಚ್ಚಿ ಜಜ್ಜಿ ಹೊಡೆದು, ಆ ರಾಮನ ಕಾಲದಲ್ಲಿ ಆಗಿ ಗುರು ಶಿಷ್ಯರಿಗೆ ಹೊಡೆದು ವಿದ್ಯೆ ಕಲಿಸಿದಂತೆ, ಆಗ ಪ್ರಸಾದ ಅಂತ. ಆಮೇಲೆ ನಮಸ್ಕಾರ ದಂಡಿಸಿ ಪಂಡಿಸಿ ವಿದ್ಯೆ ಕಲಿಸಿದಂತೆ. ಆಗ ಈಗ ಮೇಷ್ಟ್ರು ನನಗೆ 50,000 ಸಂಬಳ ಕೊಡ್ತಾರೆ, ಓದಲ್ಲೋ ಅಂತ ನಿಮ್ಗೆ ಕೈ ಮುಗಿದ್ಬಿಟ್ಟು ಓದಿಸುವಂತ ಕಾಲ ಈಗ ಬಂದ್ಬಿಟ್ಟಿದೆ. ಹಂಗೆ ಟೈಮ್ ಯಾಮಾರಕ್ಕೆ ಹೋಗ್ಬಿಡಿ. ನಿಮ್ ಮನೆ ಬಾಗಿಲಿಗೆ ಬಂದಿದೆ, ನಿಮ್ ಭವಿಷ್ಯ ಇಲ್ಲಿ ಮಾಡಿ. ನಿಮ್ಮ ಅಪ್ಪ ಅಮ್ಮನ ಆಸ್ತಿ ನೀವು ನಂಬ್ಕೊಳಕ್ ಹೋಗ್ಬಿಡಿ, ನಿಮ್ಮ ಅಪ್ಪ ಅಮ್ಮನ ಆಸ್ತಿನ ಮಾರಕ್ಕೂ ಬಿಡಬೇಡಿ. ಹುಷಾರು. ಎಲ್ಲ ವಯಸ್ಸಾದವರು ಯಾರ ಅಪ್ಪ ಅಮ್ಮನ ಆಸ್ತಿ ಒಬ್ರು ಮಾರಕ್ಕಿಲ್ಲ, ಇಲ್ಲಿ ಎಲ್ಲ ಮುಡಿಕೋಬೇಕು. ಈ ಹಿಂದೆ ಎಲ್ಲ ಎಷ್ಟಿತ್ತು, 50,000 ಲಕ್ಷ ಇತ್ತು. ಈಗ ಯಾರು ಕೇಳೋದು 25 ಲಕ್ಷ 30 ಲಕ್ಷ 40 ಲಕ್ಷ ಯಜ್ಞದಲ್ಲಿ ಹೇಳ್ತಾ ಇರ್ಬೇಕು. ಎಷ್ಟು ಹೇಳ್ತಾ ದೊಡ್ಡಣ್ಣ ಎಲ್ಲ 80. ಇಲ್ಲಿ ಎಷ್ಟಾರು ಇಲ್ಲಿ ನೀವು ಮಡಿಕೋಬೇಕು, ಆಸ್ತಿ ಮಡಿಕೋಬೇಕು. ಎಲ್ಲ ಮಕ್ಳಿಗೆ ಅನುಕೂಲ ಆಗ್ಬೇಕು. ಯಾರು ಬೆಂಗಳೂರಿಗೆ ಹೋಗ್ಬೋದು, ಮುಂದಕ್ಕೆಲ್ಲ ಇಲ್ಲೇ ಫ್ಯಾಕ್ಟ್ರಿಗಳು ಮಾಡ್ತೀವಿ. ನೀವು ಇಲ್ಲೇ ಓದಿ, ನೀವು ಟೊಯೋಟಾ ಅವರೇ ಕರ್ಕೊಂಡು ಹೋಗ್ತಾರೆ ನಿಮ್ಮ ಕೆಲಸಕ್ಕೆ. ಆಗ್ಬೋದಲ್ಲ? ಆಗ್ಬೋದು. ಎಲ್ಲರಿಗೂ ನಮಸ್ಕಾರ. ಒನ್ಸ್ ಅಗೇನ್ ಆನ್ ಬಿಹಾಫ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ ನನಗೆ ಬಹಳ ಸಂತೋಷ. ಟೊಯೋಟಾ ಅವರು ಇನಿಷಿಯೇಟಿವ್ ಫಸ್ಟ್ ತಿಳ್ಕೊಳ್ಳಿ, ದಿಸ್ ಟೊಯೋಟಾ ಪೀಪಲ್ ಇಡೀ ಗವರ್ಮೆಂಟ್ ಸ್ಕೂಲ್ 300 ಸ್ಕೂಲ್ಗೆ ಎಲ್ಲಾ ಕಡೆ ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಸಪರೇಟ್ ಟಾಯ್ಲೆಟ್ ಕಳ್ಸಿಕೊಟ್ಟಿದ್ದು ಟೊಯೋಟಾ. ಫಸ್ಟ್ ಅವ್ರದೇ ಒಂದು ಮಾಡಲ್ ಕಟ್ಬಿಟ್ಟು ಕಳ್ಸಿಕೊಟ್ಟವರು ಅವರೇನೆ. ಇದು ಟಾಯ್ಲೆಟ್ಗಳು ಇರಲಿಲ್ಲ.
ಈಗ ನಿಮ್ ಟೀಚರ್ಸ್ಗೂ ಅವ್ರು ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಹಳ ಸಂತೋಷ. ಅದಕ್ಕೂ ಕೂಡ ಕೂತ್ಕೊಂಡು ಅವ್ರ ಹತ್ರ ಒಂದು ಪ್ರೋಗ್ರಾಮ್ ಮಾಡ್ತೀನಿ. ಡಿ ಸಿ ಅವರೇ, ಇಟ್ ಇಸ್ ಎ ವೆರಿ ಗ್ರೂಪ್ ಎನ್ಕರೇಜ್ ಗಿವ್ ದೆಮ್ ವಾಟ್ ಎವರ್ ವಾಟ್, ಮಿಕ್ಕಿದೆಲ್ಲ ಕೂತ್ಕೊಂಡು ಎಲ್ಲ ಮಾಡೋಣ. ಸಿ ಅವರೇ, ದಿಸ್ ಇಸ್ ಎ ಲರ್ನಿಂಗ್, ವಾಟ್ ವಿ ಆರ್ ಡೂಯಿಂಗ್ ಇಸ್ ಎ ಲರ್ನಿಂಗ್. ಯು ವಿಲ್ ಬಿ ಅಪ್ರೈಟ್ ಆನ್ ದಿಸ್ ಇಶ್ಯೂ. ಎಲ್ಲ ಮಾಡಿ ಆಗ್ಬೋದಲ್ಲ. ಇನ್ನ ನನಗೆ ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳಿದೆ. ಬಹಳ ಸಂತೋಷ. ನಾನೀಗ ತಾನೇ ಹೊಸೂರದಲ್ಲಿ ಮಾತಾಡಿದೆ. ಕೂತ್ಕೊಂಡ್ರು. ದೊಡ್ಡಾಲಹಳ್ಳಿಲಿ ನಾನು ಜನ್ಮ ತಾಳಿದ್ರು ಕೂಡ ನಮ್ಮ ಅಪ್ಪ ಅಮ್ಮ ನನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ ಕನಕಪುರ ಕಳಿಸಿದ್ರು. 1 ವರ್ಷ ಅಲ್ಲಿ ಓದ್ದೆ. ಅದಾದ್ಮೇಲೆ ಇನ್ನ ಒಳ್ಳೆ ಸ್ಕೂಲ್ ಸೇರಿಸಬೇಕು ಅಂತೇಳಿ ಬೆಂಗಳೂರಲ್ಲಿ NPSಗೆ ಸೇರಿಸಿದ್ರು. ಆ ಶ್ರಮ ಏನು, NPS ಸ್ಕೂಲು ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಮಕ್ಕಳಿಗೆ ಅಂತೇಳಿ ಯಾವುದೇ ತಂದೆ ತಾಯಿಗೆ ನಾನು ಯಾವ ಆಸ್ತಿನೂ ಕೊಡಕ್ಕಾಗಲ್ಲ, ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅನ್ನೋದು ಒಂದು ಆಸೆ. ಆ ದೃಷ್ಟಿಯಿಂದ ನನ್ನನ್ನ ಬೆಂಗಳೂರಿಗೆ ಕಳಿಸಿದ್ರು. ನಾನು ವಿದ್ಯಾಭ್ಯಾಸ ಮಾಡಿ ಇಲ್ಲಿವರೆಗೂ ನಾನು ಬೆಳೆದಿದ್ದೀನಿ. ನಮ್ಮ ಹಳ್ಳಿ ಮಕ್ಕಳಿಗೆ ಅದು ವಂಚಿತರಾಗಿದ್ದಾರೆ. ಈಗಲೇ ನಾನು ಸುಮಾರು ಗಮನಿಸಿದ್ದೇನೆ, ನಮ್ಮ ಕ್ಷೇತ್ರದಲ್ಲಿ ಒಂದು 60,000 ಕುಟುಂಬಗಳು ಉದ್ಯೋಗಕ್ಕೋಸ್ಕರ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಕನಕಪುರ ಟೌನ್ ಸೇರಿದ್ದಾರೆ, ಇಲ್ಲ ಅಂದ್ರೆ ಬೆಂಗಳೂರಿಗೆ ಹೋಗಿ ಸೇರಿದ್ದಾರೆ. ಇದನ್ನ ತಪ್ಪಿಸ್ಬೇಕು. ಇಲ್ಲೇ ಬೆಂಗಳೂರಲ್ಲಿರುವಂತ ವಿದ್ಯಾಭ್ಯಾಸ ನಮ್ಮ ಮಕ್ಕಳಿಗೆ ಇಲ್ಲೇ ಸಿಗ್ಬೇಕು. ಇಲ್ಲಿಂದ ಬೆಂಗಳೂರಿಂದ ವಲಸೆ ಹೋಗೋದು ತಪ್ಪಬೇಕು. ಈಗ ನಾವು ತಮಿಳುನಾಡು ಬಾರ್ಡರ್ ಇದ್ರೂ ಕೂಡ, ಗುಡ್ಡಗಾಡು ಪ್ರದೇಶದಲ್ಲಿ ಇದ್ರೂ ಕೂಡ, ಇದು ನಾವು ಮೂಲ ಬೆಂಗಳೂರು ಜನ. ನಮ್ಮ ಈಗ ಮೊದಲು ನಾನು ಓದ್ಬೇಕಾದ್ರೆ ಆಗ ಕಂಪ್ಯೂಟರ್ ಇರಲಿಲ್ಲ, ಮೊಬೈಲ್ ಫೋನ್ ಇರಲಿಲ್ಲ, ನಮಗೆ ವಿಚಾರ ಗೊತ್ತಾಗ್ತಿರ್ಲಿಲ್ಲ, ಟಿವಿ ಇರಲಿಲ್ಲ. ಈಗ ಎಲ್ಲರ ಕೈಲೂ ಟಿವಿ ಇದೆ, ಫೋನ್ ಇದೆ. ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಏನ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನಿಮ್ಮ ಮೇಷ್ಟ್ರು ಏನಾದ್ರು ಸುಳ್ಳು ಹೇಳಿದ್ರು ಕೂಡ ಈ ಕಂಪ್ಯೂಟರ್ ಅಲ್ಲಿ ಇದು ಬರ್ತದೆ, ನಮ್ಮ ಸೋಷಿಯಲ್ ಮೀಡಿಯಾ ಹಿಂಗಿದೆ, ಇಲ್ಲಾಂದ್ರೆ ಬೇರೆ ಬೇರೆ ಇದರಲ್ಲೆಲ್ಲ ನಮ್ಮ ಎಲ್ಲ ಇನ್ಫಾರ್ಮೇಶನ್ ನಮ್ಗೆ ಇದೆ ಅಂತ ಹೇಳಿ ಈಗೆಲ್ಲ ಕಂಪ್ಲೀಟ್ ಅಲ್ಲೇ ಫೋನಲ್ಲೇ ನಮ್ಗೆ ಸಿಕ್ಬಿಡ್ತದೆ. ಸೊ ಮೇಷ್ಟ್ರುಗಳು ಕೂಡ ಈಗ ಬಹಳ ಎಚ್ಚರಿಕೆಯಿಂದ ಮಕ್ಕಳಿಗೆ ಪಾಠ ಹೇಳ್ಬೇಕಾಗಿದೆ. ಸೊ ಅದರಿಂದ ಗೂಗಲ್ ಅಲ್ಲೇ ಎಲ್ಲ ಬಂದ್ಬಿಡ್ತದೆ, ನಾವೇನಾದ್ರು ಭಾಷಣ ಮಾಡ್ಬೇಕಂದ್ರೆ ಈಗ ಹೊಸದಾಗೆ ಈಗ ಕೇಳಿದ್ರೆ ಸಾಕು, ಅದೇ ಕೊಟ್ಬಿಡ್ತದೆ ಏನ್ ನೀವು ಭಾಷಣ ಮಾಡ್ಬೇಕು ಅಂತ. ಅಂತದೆಲ್ಲ ಹೊಸ ಲೋಕದಲ್ಲಿದ್ದೇವೆ. ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಈಗ ಬಂದ್ಬಿಟ್ಟಿದೆ. ಸೊ ನೀವು ಈಗ ಕಾಂಪೀಟ್ ಮಾಡಬೇಕಾಗಿದ್ದರು ಮಕ್ಕಳು ಕನಕಪುರದಲ್ಲ, ಬೆಂಗಳೂರಲ್ಲ, ವಿಶ್ವ ಮಟ್ಟದಲ್ಲಿ ಕಾಂಪೀಟ್ ಮಾಡಬೇಕು. ಈಗ SLC ಹೋದ ವರ್ಷ SLC ಯಾರು ಮಾಡಿದ್ರು? ಬೆಂಗಳೂರವ್ರು ಫಸ್ಟ್ ರ್ಯಾಂಕ್ ಬರಲಿಲ್ಲ ಹುಡುಗಿ. ಇಲ್ಲಾಂದ್ರೆ ನಾನೇ ಕರೆದು 5 ಲಕ್ಷ ಕೊಟ್ಟೆ ಹೆಣ್ಮಗಳಿಗೆ, ಪ್ರೈಸ್ ಕೊಟ್ಟು ಕಳಿಸ್ತೆ ನಾನು. ಸೊ ಬೆಂಗಳೂರಲ್ಲಿಲ್ಲ, ಉಡುಪಿಲಿಲ್ಲ, ಎಲ್ಲೂ ಇಲ್ಲ. ಬಾಗಲಕೋಟೆಯಲ್ಲಿ ಒಂದು ಗೌರ್ಮೆಂಟ್ ಹಾಸ್ಟೆಲ್ ಮುರಾರ್ಜಿ ಶಾಲೆಯಲ್ಲಿ ಓದ್ ಹುಡುಗಿ SSLC ಫಸ್ಟ್ ರ್ಯಾಂಕ್ ಪಡ್ಕೊಂಡಿದ್ದಾರೆ. ಅಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಯಾರಿಗೇನ್ ಕಡಿಮೆ ಇಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಈಗ ದೊಡ್ಡಹಳ್ಳಿಲಿ ತಾವೆಲ್ಲ ಗಮನಿಸಿದ್ರಿ, ಬಸ್ ಸ್ಟ್ಯಾಂಡ್ ಅಲ್ಲಿ ಹೆಂಗಿತ್ತು. ಈಗ ತಗೊಂಡು ಒಂದೊಳ್ಳೆ ಬಿಲ್ಡಿಂಗ್ ನಾನೇ ನಮ್ಮ ಜಮೀನ ಬರ್ಕೊಟ್ಬಿಟ್ಟು ಕಟ್ಸಿದ್ದೀನಿ. ಅಲ್ಲಿ ಹಾಸ್ಟೆಲ್ ಹೆಂಗಿದೆ ಅಂತ ನೀವೆಲ್ಲ ನೋಡಿದಿರಿ. ಸುಮಾರು ಜನ ನಿಮ್ಮೂರವರು ಅಲ್ಲಿ ಹಾಸ್ಟೆಲ್ ಓದ್ತಾ ಇದ್ದಾರೆ. ಒಳ್ಳೆ ವಾತಾವರಣದಲ್ಲಿ ಈಗ ನಿಮ್ಗೆ ವಿದ್ಯಾಭ್ಯಾಸ ಎಲ್ಲ ಟ್ರೈನಿಂಗ್ ಆಗ್ತಿದೆ. ಇವತ್ತು ಟೊಯೋಟಾರವರು ಬಂದು ಇವತ್ತು ನಿಮ್ಗೆ ಶಾಲೆ ಮಾಡಿಕೊಡ್ಲಿಕ್ಕೆ ಇಲ್ಲಿ ಒಪ್ಪಿದ್ದಾರೆ. ಟೊಯೋಟಾ ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಬಹಳ ಪ್ರಸಿದ್ಧವಾದಂತ ಒಂದು ಸಂಸ್ಥೆ. ಅವರ ಸುದೀಪ್ ದಲ್ವಿ ಅವ್ರ ಮಗಳು ನನ್ನ ಸ್ಕೂಲಲ್ಲಿ ಓದಿದ್ದು, ಅವ್ರ ಮಗ ನಮ್ಮ ಸ್ಕೂಲಲ್ಲೇ ಓದಿದ್ದು. ಈಗ ಅವರು ಇಲ್ಲಿ ಕಟ್ತಾ ಇದ್ದಾರೆ. ನಿಮ್ಗೊಂದು ಅಡ್ವಾಂಟೇಜ್ ಏನಂತಂದ್ರೆ, ನೀವು ಯಾರು ಇಲ್ಲಿ ಚೆನ್ನಾಗಿ ಓದ್ತೀರಿ ಅವರೇ ಈಗ ಅವ್ರು ಹೇಳಿದ್ರು ನನಗೆ, ಟೀಚರ್ಗಳಿಗೂ ಕೂಡ ನಾವು ಟ್ರೈನ್ ಮಾಡ್ತೀನಿ. ನಮ್ಮ ಸ್ಟ್ಯಾಂಡರ್ಡ್ಗೆ ಬರಂಗೆ ಟೀಚರ್ ಕೂಡ ನಾನೇ ಟ್ರೈನ್ ಮಾಡಿ ಮುಂದಕ್ಕೆ ಸರಿಯಾಗಿ ನೀವು ಓದಿದ್ರೆ ನಿಮ್ಗೆ ಈ ಟೊಯೋಟಲ್ಲೇ ಕೆಲಸ ಸಿಗ್ತದೆ. ಅದು ತಲೆಯಲ್ಲಿ ಇಟ್ಕೊಳ್ಳಿ ನೀವು.
ನಮ್ಗೆ ಯಾರ ರೆಕಮೆಂಡೇಶನ್ ಬೇಡ, ಯಾರ ರೆಕಮೆಂಡೇಶನ್. ಅವರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಇದೆ. ಅವರಲ್ಲಿ ಯಾರ್ಯಾರು ಟ್ರೈನಿಂಗ್ ಕೊಡ್ತಾ ಇದಾರಲ್ಲ, ನಾನು ಹೋಗಿ ನನಗೆ ಉದ್ಘಾಟನೆ ಕರೆದಿದ್ರು, ಯಾರ್ಯಾರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಕೆಲಸ ಸಿಕ್ಕಿದೆ. ಎಲ್ಲಿ ಟೊಯೋಟಾಲೇನಿಲ್ಲ, ಬೇರೆ ಹೊಂಡಾಯಲ್ಲಿ ಕೆಲಸ ಸಿಗ್ತದೆ, ಮಾರ್ಕೆಟಿಂಗ್ ಅಲ್ಲಿ ಕೆಲಸ ಸಿಗ್ತದೆ, ರಿಪೇರ್ ಅಲ್ಲಿ ಕೆಲಸ ಸಿಗ್ತದೆ, ಎಲ್ಲರೂ ಕೂಡ ಕೆಲಸ ಸಿಗ್ತದೆ. ಕನಿಷ್ಠ 45,000 ರೂಪಾಯಿ ದುಡಿಯಷ್ಟು ಒಂದು ಅವಕಾಶ ನಿಮಗೆ ಸಿಗ್ತದೆ. ಆದ್ರಿಂದ ನೀವು ಈಗ ನಾನೊಂದು ಪ್ರೆಸ್ಟೀಜ್ ಒಂದು ಅಲ್ಲಿ ಪ್ರಾರಂಭ ಮಾಡ್ಬಿಟ್ಟು ಭೂಮಿ ಪೂಜೆ ಮಾಡಿ ಬಂದೆ, ಈಗ ಇಲ್ಲಿ ಬಂದೆ. ಈಗಾಗಲೇ ನಮ್ಮ ಚನ್ನಪಟ್ಟಣದಲ್ಲಿ, ಕಡೂರಲ್ಲಿ ಎಲ್ಲ ಕಡೆ ಈಗಾಗಲೇ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಈ ಸ್ಕೂಲು ಈಗಾಗಲೇ ಪಿಕ್ಚರು ತೋರಿಸಿದ್ದಾರೆ ನಿಮ್ಗೆ ಯಾವ ರೀತಿ ಬರ್ತದೆ ಅಂತ ಹೇಳಿ. ಸುಮಾರು 16 ಕೋಟಿ ರೂಪಾಯಿ ಖರ್ಚು ಮಾಡಿ 12 ಕೋಟಿ ರೂಪಾಯಿ ಇಲ್ಲಿ ಖರ್ಚು ಮಾಡಿ ಇಲ್ಲಿ ಕಟ್ತಾರೆ. ಉಯ್ಯಂಬಳ್ಳಿಯಿಂದನೂ ಇಲ್ಲಿಗೆ ಬರಬೇಕು, ಉಯ್ಯಂಬಳ್ಳಿಯಿಂದ ವಾಪಸ್ಸು ಬಸ್ ಗೀಸ್ ಅದಕ್ಕೆಲ್ಲ ವ್ಯವಸ್ಥೆ ಮಾಡಂಗ ಆಗ್ತದೆ. ಯಾಕೆಂದ್ರೆ ಅಪ್ಪ ಅಮ್ಮದಿರಿಗೂ ಗೊತ್ತಾಗಬೇಕು, ಅಟ್ಲೀಸ್ಟ್ ಬಸ್ಸಿನ ದುಡ್ಡಾರು ಕಟ್ಟಬೇಕು. ಹಾಗೇನೆ ಮಕ್ಕಳಿಗೆ ಏಳ್ಗಳ್ಳಿ, ಬೆಂಡಗೋಡು, ಸಂಗಮ ಈ ಕಡೆ ಎಲ್ಲ ಸೇರಿ ಎಲ್ಲ ಬರಬೇಕು. ಎಲ್ಲ ಬಂದು ಇಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಆಗಬೇಕು. ಬಹಳ ಚೆನ್ನಾಗಿ ಇಲ್ಲಿ ಬಿಲ್ಡಿಂಗ್ ಕೂಡ ಬರ್ತಾ ಇದೆ. ಅವೇರಡಿಯಲ್ಲಿ ಒಂದು ಬರ್ತಾ ಇದೆ, ಕಡೂರಲ್ಲಿ ಒಂದು ಬರ್ತಾ ಇದೆ, ಪಾದಳ್ಳಿಯಲ್ಲಿ ಬರ್ತಾ ಇದೆ. ಸೊ ಎಲ್ಲ ಕಡೆನೂ ಈ ರೀತಿ ವ್ಯವಸ್ಥೆ ಆಗ್ತಾ ಇದೆ. ನಿಜವಾಗ್ಲೂ ಆನ್ ಬಿಹಾಫ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ, ಆ ಟೊಯೋಟಾ ಅವರು ಏನು ಒಂದು ಇನಿಷಿಯೇಟಿವ್ ತಗೊಂಡಿದ್ದಾರೆ, ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ದೆಮ್, ಸಲ್ಯೂಟ್ ದೆಮ್. ಒಂದು ದೊಡ್ಡ ಎಲ್ಲ ಚಪ್ಪಾಳೆ ಹೊಡೆದವ್ರಿಗೆಲ್ಲ. ಇವತ್ತು ಅವರ ಟೊಯೋಟಾಗೆ ನಾವೆಲ್ಲ ಓಡಾಡೋ ಗಾಡಿನ ಟೊಯೋಟಾ ಗಾಡಿನ ಓಡಾಡೋದು ಎಲ್ಲ ಅನುಕೂಲ, ಯಾರು ಬೇಕಾದ್ರೂ ನೋಡೋದು. ಫಸ್ಟ್ ನನಗೆ ಟೊಯೋಟಾ ಬಂದಾಗ ನನಗೆ ಕೊಟ್ಟರು ಅವರು, ಮೊದಲನೇ ಕಾರ್ನ ನನಗೆ ಕೊಟ್ಟರು ಅವರು. ನನ್ನ ಫ್ರೀ ಕೊಡ್ಲಿಲ್ಲ, ದುಡ್ಡೇ ಇಸ್ಕೊಂಡು ಕೊಟ್ಟರು. ಸೊ ಎಲ್ಲ ಕೊಟ್ಟರು. ಹಿಂದೆ ಎಲ್ಲ ನಾವೆಲ್ಲ ಜಮೀನು ಕೊಡ್ಸಕ್ಕೆ ನಾನು ಹಿಂದೆ ಸಹಾಯ ಮಾಡಿದ್ದೆ ಅವ್ರಿಗೆ. ಅಲ್ಲಿ ಟೊಯೋಟಾ ಅಲ್ಲಿ ನಮ್ಮ ಜಿಲ್ಲೆಲೇ ಅದಿದೆ, ಅದೆಲ್ಲ ನಮ್ಮೆಲ್ಲರ ಭಾಗ್ಯ. ಸೊ ನಾನು ಮಕ್ಕಳಿಗೆ ಹಿಂದೆ ನಿಮ್ಗೆ ಕನಕಪುರ ಹೆಂಗಿತ್ತು ಅಂತ ನಿಮ್ಗೆ ಗೊತ್ತಿಲ್ಲ, ದೊಡ್ಡಹಳ್ಳಿ ಹೆಂಗಿತ್ತು ಅಂತ ನಿಮ್ಗೆ ಗೊತ್ತಿಲ್ಲ. ಆ ಫೋಟೋಗಳನ್ನ ತೋರಿಸಿ ಹಿರಿಯರಿಗೆಲ್ಲ ಗೊತ್ತಿದೆ.